ಆತ್ಮೀಯ ವೀಕ್ಷಕ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಆಲೂ ಪರೋಟ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪರೋಟ ಮಾಡುವ ವಿಧಾನ ಮತ್ತು ಸಾಮಗ್ರಿಗಳು. ಮೊದಲನೇದಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಗರಂ ಮಸಾಲ ಎಲ್ಲ ಹಾಕಿ ಕಲಸಿ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀವಿ. ಮುಂದಿನ ಕಾರ್ಯಕ್ರಮ ಗೋಧಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀವಿ. ಇವಾಗ ಉಂಡೆಗಳು ಮಾಡ್ತಾಯಿದ್ದೀವಿ. ಗೋಧಿ ಹಿಟ್ಟು ಕಲಿಸುವಂಥ ಉಂಡೆಗಳು ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ನೋಡಿ, ಈ ಥರ ಚೆನ್ನಾಗಿ ನೀವು ಲಟ್ಟಿಸ್ಕೋಬೇಕಾಗತ್ತೆ. ಈ ಥರ ಗೋಧಿ ಹಿಟ್ಟು ಈ ಥರ ಚೆನ್ನಾಗಿ ಮುಂದೆ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ನಾವು ಆಲೂ ಪರೋಟ ಮಾಡೋದು ತೋರಿಸ್ಕೊಡ್ತಾ ಇದ್ದೀವಿ. ಇವಾಗ ಬನ್ನಿ, ಆಲೂಗಡ್ಡೆ ಪಲ್ಯ ಉಂಡೆ ಥರ ಮಾಡ್ಕೊಂಡಿದ್ದಾನೆ. ಇವಾಗ ಗೋಧಿ ಹಿಟ್ಟು ಕಲಸಿರೋಂಥ ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡು ಲಟ್ಟಿಸ್ಕೊಬೇಡ. ನೋಡಿ, ಈ ಥರ ಹಾಕ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೋಬೇಕಾಗತ್ತೆ. ಆಲೂಗಡ್ಡೆ ಪರೋಟನ ಮಾಡಬೇಕಂದ್ರೆ ಈ ಥರ ನೀವು ಹಿಟ್ಟಲ್ಲಿ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಸ್ವಲ್ಪ ಈ ಥರ ಕೈಯಲ್ಲಿ ಮಾಡ್ಕೊಳ್ಳಿ. ಕೈಯಲ್ಲಿ ಮಾಡ್ಕೊಂಡ ನಂತರ ಇದನ್ನು ಲಟ್ಟಿಸುವಂಥ ಕಾರ್ಯಕ್ರಮ ನೋಡ್ಕೊಳ್ಳಿ, ಅದನ್ನು ತೋರಿಸ್ಕೊಡ್ತೀವಿ. ಈ ಥರ ನಾವು ಆಲೂಗಡ್ಡೆ ಪಲ್ಯ ಮತ್ತು ಇನ್ನೊಂದ್ರಲ್ಲಿ ಹಾಕ್ತಾ ಇದ್ದೀವಿ. ಒಂದು 4ರಿಂದ 5 ಪರೋಟ ಒಬ್ಬರು ತಿನ್ಬೋದು, ಆರಾಮಾಗಿ ತಿನ್ಬೋದು. ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗೆ, ಸಾಯಂಕಾಲ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲ ಮಾಡ್ಕೊಂಡು ತಿನ್ಬೋದು. ಇದನ್ನು ಇಂಥದ್ದೇ ಸಮಯ ಅಂತ ಏನಿಲ್ಲ, ನಿಮಗೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡು ತಿನ್ಬೋದು. ಬನ್ನಿ, ಲಟ್ಟಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಇವಾಗ ನಡೆಯುತ್ತೆ ನೋಡಿ. ಈ ಥರ ಗೋಲಿನ ಆಕಾರದಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಅತಿ ಮುಖ್ಯ. ನೀವು ಚೆನ್ನಾಗಿ ನೋಡ್ತಾ ಇದ್ದರೆ ನಮಗೂ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಸಿಗ್ತಾ ಇರುತ್ತೆ. ಹಾಗಾಗಿ ನೋಡಿ, ಈ ಥರ ಗೋಲಿನ ಆಕಾರದಲ್ಲಿ ಲಟ್ಕೊಳ್ಳಿ. ಚೆನ್ನಾಗಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ನಮ್ಮ ವಿಡಿಯೋಗಳು ಚೆನ್ನಾಗಿದ್ದರೆ ಅಭಿಪ್ರಾಯಗಳು ತಿಳಿಸಿ. ನಾವು ಮಾಡಿರೋಂಥ ಅಡುಗೆಗಳು ನೋಡಿ ನೀವು ಪ್ರಯತ್ನ ಮಾಡ್ಕೊಳ್ಳಿ. ರುಚಿಯಾಗಿದೆ ಅಂತ ಹೇಳಿ. ಇದೇ ಥರ ಒಳ್ಳೆ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡಿ, ಈ ಥರ ಲಟ್ಟಿಸ್ಕೊಂಡಿದ್ದಾಯಿತು. ಲಟ್ಟಿಸ್ಕೊಂಡ ನಂತರ ಇನ್ನೇನು ಸುಡೋ ಅಂಥದ್ದೇ ಆಲೂಗಡ್ಡೆ ಪರೋಟ, ಆಲೂ ಪರೋಟ. ಈ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಲಟ್ಟಿಸಿಕೊಂಡು ಈ ಥರ ಹೆಂಚಿನ ಮೇಲೆ ಬೇಯಿಸಬೇಕಾಗತ್ತೆ. ನೀವು ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಹಾಕ್ಕೊಂಡು ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನಾವು ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ಹಾಕ್ಕೊಂಡು ಒಂದು 5ರಿಂದ 5 ನಿಮಿಷ ಕಾಲಾವಕಾಶ ಚೆನ್ನಾಗಿ ಬೇಯಿಸ್ಬಿಟ್ರೆ ಸುಲಭವಾಗಿ ಮುಗಿದೋಗುತ್ತೆ ಆಲೂ ಪರೋಟ. ಇಷ್ಟ ನೋಡಿ, ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋಗಳಿಂದ ಸುಲಭವಾಗಿ ಮುಗಿತಾ ಬಂತು ಆಲೂಗಡ್ಡೆ ಪರೋಟ. ಇನ್ನೇನು ಚೆನ್ನಾಗಿ ಬಂದುಬಿಟ್ಟಿದೆ. ಇನ್ನೇನು ಇಷ್ಟ ನೋಡಿ, ಮಾಡೋ ವಿಧಾನ ತುಂಬ ಸುಲಭ ತೋರಿಸ್ಕೊಟ್ಟಿದ್ದೀವಿ ನಾವು. ಸುಲಭವಾಗಿ ರುಚಿಯಾಗಿ ಆಲೂಗಡ್ಡೆ ಪರೋಟ ಸಿದ್ಧಾಯಿತು, ತಿನ್ನಲು ಸಿದ್ಧಾಯಿತು. ನಾವು ತಿನ್ನಲು ತುಂಬ ಸಿದ್ಧರಾಗಿದ್ದೀವಿ. ತುಂಬ ರುಚಿಯಾಗಿರುತ್ತೆ ಇದು. ನೀವು ಮಾಡ್ಕೊಂಡು ತಿಂದು ಆನಂದವಾಗಿರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಭಾಗ್ಯಮ್ಮ. ಮುಗಿದೋಯ್ತು ನೋಡಿ, ಆಲೂಗಡ್ಡೆ ಪರೋಟ ತಟ್ಟೆಯಲ್ಲಿಂದ ಹೊಟ್ಟೆ ಹೋಗುತ್ತೀನೇನು.